ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಮತ್ತು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಜಂಟಿ ಆಶ್ರಯದಲ್ಲಿ ಮೈಸೂರು ನಗರದ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಚಾರ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳ ಜಂಟಿ ಆಶ್ರಯದಲ್ಲಿ ಇವತ್ತು 3 ವಿಚಾರಗಳ ಬಗ್ಗೆ ನಾವು ಈ ಪಂಜಿನ ಕವಾಯನ್ನು ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದೇವೆ. ಮೊದಲನೇದು SIR ಅಂತ ಒಂದು ಇದನ್ನ ತೆಗೆದುಕೊಂಡು ಬಂದು ವೋಟ್ ಚೋರಿ ಮಾಡ್ತಾ ಇರತಕ್ಕಂಥ ಕೇಂದ್ರದ NDA ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇರಲಿ ಅನ್ನತಕ್ಕಂಥದ್ದು ಮೊದಲನೇದು. ಎರಡನೇದಾಗಿ ಏನು ಇವತ್ತು ಕೋಟ್ಯಾಂತರ ಆರಾಧ್ಯ ದೈವ ಶ್ರೀರಾಮಚಂದ್ರನ ಏನು ಇವತ್ತು ಒಂದು ಇಟ್ಕೆಗೆ 11 ಕಾಲು ರೂಪಾಯಿ ನನಗೆ ಜ್ಞಾಪ್ತಾ ಇದೆ. ಅವತ್ತು ಇವರು ತೆಗೆದುಕೊಂಡಿದ್ದು ಇಟ್ಕೆಯಲ್ಲಿ ರಾಮಂದ್ರನೇ ಕಟ್ಟಲಿಲ್ಲ, ಕಟ್ಟಿರೋದೆಲ್ಲ ಕಲ್ಲಲ್ಲಿ. ಆದರೆ ನಮಗಿರೋ ಮಾಹಿತಿ ಪ್ರಕಾರ ಇವತ್ತು TV ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಬರ್ತಾರೆ 20,000 ಕೋಟಿಗಳಷ್ಟು ಇವರು ಹಣವನ್ನು ವಸೂಲಿ ಮಾಡಿದ್ದಾರೆ. ಇವತ್ತು ಹಣ ಕಳ್ತನ ಆಗ್ತಾ ಇದೆ. ಗುಂಡಿ ಹೊಡಿತಾ ಇದ್ದಾರೆ, ಚಿನ್ನ ಹೊಡಿತಾ ಇದ್ದಾರೆ, ಬೆಳ್ಳಿ ಹೊಡಿತಾ ಇದ್ದಾರೆ, ವಜ್ರದ ಹಾರಗಳನ್ನು ಕೂಡ ಹೊಡಿತಾ ಇದ್ದಾರೆ. ಇದೆಲ್ಲೂ ಹೋಯ್ತು? ಇದಕ್ಕೆ ಪಾತ್ರದಾರ ಯಾರು? ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರೆ, ಅಮಿತ್ ಶಾ ಅವರೇ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ, ಎಲ್ಲಿ ಹೋಯ್ತು ಈ ದುಡ್ಡು? ನೀವು ರಾಮ ಭಕ್ತರ? ನೀವು ರಾಮನ ಉಂಡಿಯನ್ನು ಹಣ, ಚಿನ್ನ, ಬೆಳ್ಳಿ, ವಜ್ರವನ್ನು ಕದಿತಕ್ಕಂತ ನೀವು ಉಂಡಿ ಕಳ್ಳರು ಯಾರು ಇದ್ರೆ ಈ ದೇಶದಲ್ಲಿ ಅದು BJP, RSS ಮತ್ತು ಬಜರಂಗ್ ದಳ. ನಿಮಗೆ ಧಿಕ್ಕಾರ, ನಿಮಗೆ ನಾಚಿಕೆ ಆಯ್ಕಿಲ್ವಾ? ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಏನು ಕೋಟ್ಯಾಂತರ ಭಕ್ತರ ಮುಂದೆ ಏನ್ ಹೇಳಿದ್ವಿ ನಾವು? ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನನ್ನ ಸ್ಥಾಪನೆ ಮಾಡ್ತಾ ಇದೀವಿ ಅಂತ ಎಷ್ಟು ಲಕ್ಷಾಂತರ ಜನ ದುಡ್ಡು ಕೊಟ್ಟಿದ್ದಾರೆ. ಲೆಕ್ಕನೇ ಕೊಟ್ಟಿಲ್ವಲ್ಲ ನೀವು? ಇವತ್ತು ನಿಮ್ಮ ಬಂಡವಾಳ ಬಯಲಾಗಿದೆ. ಮಾನ್ಯ ಮೋದಿಜಿ ಅವರೇ, ನೀವು ದಯಮಾಡಿ ಯಾವ್ದೋ ಒಂದು ಕಾರ್ ಓಡಿಸ್ತಾ ಇರೋನು, ಉಂಡಿ ಲೆಕ್ಕ ಹಾಕೊಂಡು ಅದು ಸ್ಟೋರ್ ಕಾಯ್ತಾ ಇದ್ದವನು, ಅವನ್ನ ಹಿಡಿದು ನೀವು SIT ಮಾಡ್ತಿರಲ್ಲ, ಇದು ನಿಮ್ಗೆ ನ್ಯಾಯನ? ಆ ಶ್ರೀರಾಮಚಂದ್ರ ನಿಮ್ಗೆ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ನೀವು ಯಾವ ತನಿಖೆ ಮಾಡ್ಬೇಕು? ಇವತ್ತು ಒಂದು ಆಧಾರದಲ್ಲಿ ಚಿನ್ನ ಕರ್ನಾಟಕಕ್ಕೆ ಬಂದು ಮಾರಾಟ ಆಗಿದೆ ಅಂತ ಹೇಳಿದೆ. ಅಂತರರಾಜ್ಯದಿಂದ ದಾಟದ ಮೇಲೆ ಯಾವ ತನಿಖೆ ಕೊಡ್ಬೇಕು? ನೀವು CBI ಕೊಡ್ಬೇಕು, ED ಕೊಡ್ಬೇಕು. ಆಮೇಲೆ ನಿಮ್ಮ CBI, ನಿಮ್ಮ ED, ನಿಮ್ಮ ಇನ್ಕಮ್ ಟ್ಯಾಕ್ಸ್ ನಮ್ಗೆ ನಂಬಿಕೆ ಇಲ್ಲ. ನಾವು ಒತ್ತಾಯ ಮಾಡೋದು ಒಂದು ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ಈ ತನಿಖೆಗೆ ಒಳಪಡಿಸ್ಬೇಕು. ಅಲ್ಲಿ ತನಕ ಇದಕ್ಕೆ ಪಾತ್ರಧಾರಿಗಳು, ಸೂತ್ರಧಾರಿಗಳು, ಕದ್ದವರು, ತಿಂದವರು, ಈ ಹಣ ಎಲ್ಲೆಲ್ಲಿ ಹೋಗಿದೆ ಅನ್ನತಕ್ಕಂಥದ್ದು ಅದು ಸತ್ಯ ಹೊರಬರ್ಬೇಕಾದ್ರೆ ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತೀವಿ. ಅದೇ ರೀತಿ ನೀಟ್ ಪರೀಕ್ಷೆಯಲ್ಲಿ ಏನು ಇದು ದೇಶಾದ್ಯಂತ ಗೊಂದಲವನ್ನು ಸೃಷ್ಟಿ ಮಾಡಿ 22 ಯುವಕರ ಸಾವಿಗೆ ಕಾರಣ ಆದಂತ NDA ಸರ್ಕಾರದವರು, ನಿಮಗ್ ನಾಚಿಕೆ ಆಗಿಲ್ಲ ಇನ್ನೂ? ಒಂದು ಕಾಕ್ರೋಚ್ ಪಾರ್ಟಿ ಅವರು, ನಮ್ಮ ಯುವ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರತಿಭಟನೆ ಮಾಡ್ತಾ ಇದ್ರೆ ನೀವು ಅಕ್ರಮವಾಗಿ ಅವ್ರನ್ನ ಅರೆಸ್ಟ್ ಮಾಡಿ 3 ಗಂಟೆ ನೀವು ಪೊಲೀಸ್ ಠಾಣೆಯಲ್ಲಿ ಬಿಡ್ತೀರಲ್ಲ, ಯಾಕೆ? ನಿಮ್ಮ ಬಂಡವಾಳ ಬಯಲಾಯ್ತು ಅಂತನಾ? ನೀವು ಈ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋವರೆಗೂ, ಅವನ್ನ ವಜಾ ಮಾಡೋವರೆಗೂ ಕೂಡ ಈ ಪ್ರತಿಭಟನೆ ನಿಲ್ಲೋದಿಲ್ಲ. ನಾನು ಯುವಕರಲ್ಲಿ ಮನವಿ ಮಾಡ್ತೀನಿ, ನಾವು ಯಾವ್ದು ಕಾಂಗ್ರೆಸ್ ಪಕ್ಷ ಆಗ್ಲಿ ಬೇರೆ ಪಕ್ಷ ನಾವು ರಾಜಕೀಯ ಮಾಡ್ತಾ ಇಲ್ಲ. ಯುವಕರೇ ಮುಂದಿನ ಭವಿಷ್ಯ ಅಂತ ಹೇಳಿ ಏನು ನೀತಿ ಇದೆ, ಆ ನೀತಿಗೆ ತಕ್ಕಂತೆ ನಾವು ಕಾಂಗ್ರೆಸ್ ಪಕ್ಷ ಬೆಂಬಲ ಮಾಡ್ತಾ ಇದೀವಿ. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಮಾಜಿ ಮಂತ್ರಿಗಳಾದಂತ ಮಾನ್ಯ ಶ್ರೀ ಸ್ವರ್ಕೆ ಸಾಹೇಬರು ಮತ್ತು ಉಪಾಧ್ಯಕ್ಷರಾದಂತ ಮಾಜಿ ಸಚಿವ ಶಿವಣ್ಣವರು ಹಾಗೂ ನಮ್ಮ ACC ಸೆಕ್ರೆಟರಿಗಳವರೆಲ್ಲ ಬಂದು ಇವತ್ತು ಈ ಪೆಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ತಮ್ಗೆಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ದಯಮಾಡಿ ಮೈಸೂರು ನಗರ ಜಿಲ್ಲೆಯ ಜನತೆ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷ ಯಾತಕ್ಕಾಗಿ ಹೋರಾಟ ಮಾಡ್ತಿದೆ ಅಂದ್ರೆ ವಿದ್ಯಾರ್ಥಿಗಳ ಬದುಕಿಗೆ ಮುಂದೆ ಕೊಳ್ಳಿಪೇಟ್ ಬೀಳಬಾರ್ದು ಅನ್ನತಕ್ಕಂಥ ದಿಕ್ಕಲ್ಲಿ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ನಮ್ಮ ಹೋರಾಟಕ್ಕೆ ಸಹಕಾರ ಕೊಟ್ಟಂತ ಮೈಸೂರು ನಗರ ಜನತೆಗೆ, ಎಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ, ಪ್ರಿಂಟ್ ಮೀಡಿಯಾದ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ವಿಶೇಷವಾಗಿ ಮೈಸೂರು ನಗರ ಪ್ರಚಾರ ಸಮಿತಿ, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.